ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಕಾರಣವಾಗಿದ್ದು ಒಂದು ಪೋಸ್ಟ್. ಆ ಪೋಸ್ಟಿನ ಮೂಲದ ಬೆನ್ನತ್ತಿದ್ದಾರೆ ಪೊಲೀಸರು ಈಗ. ಯಾಕೆ ಅಂತಂದರೆ ಆ ಪೋಸ್ಟ್ ಇದ್ದಿದ್ದು ಉರ್ದುವಿನಲ್ಲಿ. ಹಾಗಾದರೆ ಯಾರು ಇದನ್ನು ಕ್ರಿಯೇಟ್ ಮಾಡಿರೋದು ಅನ್ನುವಂತಹ ಪ್ರಶ್ನೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡರು ದಾಂಧಲೆ ಮಾಡಿದ್ರಲ್ಲ, ಈಗ ಆ ವಿವಾದಿತ ಪೋಸ್ಟರ್ ಮೂಲದ ತನಿಖೆಗೆ ಮುಂದಾಗಿದ್ದಾರೆ ಸಿಸಿಬಿ ಪೊಲೀಸರು. ಅಸಲಿಗೆ ಆ ಪೋಸ್ಟರನ್ನು ಈ ಆರೋಪಿ ಸುರೇಶೇ ಮಾಡಿದ್ದ, ಅವರೇ ಎಡಿಟ್ ಮಾಡಿ ರೆಡಿ ಮಾಡಿ ಹಾಕಿದ್ರ, ಅಥವಾ ಯಾಕೆಂದರೆ ಅದು ಉರ್ದುನಲ್ಲಿದೆ, ಉರ್ದು ಹೆಂಗೆ ಬಂತು, ಸುರೇಶ್ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ವಂತೆ. ಆರೋಪಿ ಸುರೇಶ್ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಏನಾದರೂ ಈ ವಿವಾದ ಸೃಷ್ಟಿ ಆಯಿತಾ, ಯಾರೋ ಮುಸಲ್ಮಾನರಲ್ಲೇ ಕೆಲವರು ಏನಾದರೂ ಇದನ್ನು ಕ್ರಿಯೇಟ್ ಮಾಡಿದ್ರಾ, ಯಾಕೆಂದರೆ ಮೈಸೂರಿನ ಶಾಂತಿ ಕದಡೋದಕ್ಕೆ ಅವರೇ ಈ ಥರ ಮಾಡಿಬಿಟ್ರಾ ಗೊತ್ತಿಲ್ಲ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಒಂದೇ ಒಂದು ಪೋಸ್ಟು ಉದಯಗಿರಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಆ ವೈರಲ್ ಆದಂತಹ ಫೋಟೋ ಬೆಂಕಿ ಹೊತ್ತಿಸಿದ್ದು ಹೇಗೆ, ಗುಂಪುಗಳಿಗೆ ಶೇರ್ ಮಾಡಿದ್ದೇ ಮುಸ್ಲಿಂ ಯುವಕರ ಅನ್ನುವಂತಹ ಪ್ರಶ್ನೆ. ಆರೋಪಿ ಸುರೇಶ್ ಕೆಲಸ ಕೊಟ್ಟಿದ್ದಂತಹ ಯುವಕರಿಂದ ಈ ಪೋಸ್ಟ್ ಶೇರ್ ಆಗಿದೆಯಾ? ಮುಸ್ಲಿಂ ಯುವಕರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ರಂತೆ ಸುರೇಶ್ ವಾಟ್ಸಪ್ ಸ್ಟೇಟಸ್ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಿದ್ರು ಯುವಕರು. ಅದೇ ಸ್ಕ್ರೀನ್ಶಾಟ್ನಿಂದ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ, ದೊಡ್ಡ ಮಟ್ಟದ ದಾಂಧಲೆ ಆಗುತ್ತೆ, ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ, ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಸಾಕಷ್ಟು CCTVಯ ಫುಟೇಜ್ಗಳು ಕೂಡ ಸಾಕ್ಷಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಉದಯಗಿರಿ ದಾಂಧಲೆ ಪ್ರಕರಣದಲ್ಲಿ ಈಗಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಅತ್ತ ತೊಟ್ಲು ತೂಗಿ ಇತ್ತ ಮಗುವನ್ನ ಚಿವುಟುವಂತಹ ಈ ಉದ್ದೇಶದ ಹಿಂದೆ ಯಾವ ಕಾರಣ ಇತ್ತು ಅಂಥೇಳಿ, ಇವರ ಉದ್ದೇಶವಾದ್ರೂ ಏನಿತ್ತು ಅಂಥೇಳಿ? ಪ್ರೇಮ್, ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCBಯವರು ಒಟ್ಟು ಒಂದು ಕಡೆಯಲ್ಲಿ ಆರೋಪಿಗಳ ಬಂಧನಕ್ಕೆ ಒಂದು ಟೀಮ್ ಕೆಲಸ ಮಾಡ್ತಾ ಇದ್ದಾರೆ, ಮಗದೊಂದು ಟೀಮ್ ಈ ಪೋಸ್ಟರ್ನ ಮೂಲವನ್ನು ಬೆನ್ನೆತ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸುರೇಶ್ ಫಾರ್ವರ್ಡ್ ಮಾಡಿದಂಥ ಈ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲೇನು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರಲಿಲ್ಲ. ಆದರೂ ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿರಲಿಲ್ಲ. ಅವರು ಅದನ್ನು ತಮ್ಮ ಮೊಬೈಲ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು. ಆ ಸ್ಟೇಟಸ್ ಯಾವ ರೀತಿಯಾಗಿ ವೈರಲ್ ಆಯಿತು ಅನ್ನುವಂಥದ್ದರ ಜಾಡನ್ನು ಈಗ CCBಯವರು ಹಿಡಿತಾ ಇದ್ದಾರೆ. ಸುರೇಶ್ ಕಲ್ಯಾಣಗಿರಿಯಲ್ಲಿ ಒಂದು ಫ್ರೂಟ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಯುವಕರನ್ನು ಕೂಡ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವರು ತೆಗೆದಿರುವಂಥ ಸ್ಕ್ರೀನ್ಶಾಟ್, ಆ ಸ್ಕ್ರೀನ್ಶಾಟ್ ಕೂಡ ತಾವು ಗಮನಿಸ್ತಾ ಇರ್ಬೋದು. ಅವರು ತೆಗೆದು ಆ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಅದನ್ನು ಮುಸ್ಲಿಂ ಸಮುದಾಯದ ಯುವಕರೇ ಇರುವಂಥ ಗುಂಪು, ಸಹಜವಾಗಿ ಕೆಲವೊಂದಿಷ್ಟು ಗುಂಪುಗಳನ್ನ ಮಾಡ್ಕೊಂಡಿರ್ತಾರೆ ವಾಟ್ಸಪ್ ಗ್ರೂಪ್ಗಳಲ್ಲಿ, ಅಲ್ಲಿಗೆ ಅದನ್ನು ಶೇರ್ ಮಾಡಿದ್ದಾರೆ. ಅದನ್ನು ಶೇರ್ ಮಾಡಿದ ನಂತರದಲ್ಲೇ ಈ ಪ್ರಕರಣಕ್ಕೆ ಒಂದು ಕಿಡಿಯಾಗಿ ಬಂದಿರುವಂಥದ್ದು. ಅಲ್ಲಿಗೆ ಆ ಸ್ಕ್ರೀನ್ಶಾಟ್ ತೆಗೆದಿರೋರು ಯಾರು ಅನ್ನುವಂಥದ್ದು ಈಗಾಗಲೇ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಅದನ್ನು ಎಲ್ಲಿಗೆ ಫಾರ್ವರ್ಡ್ ಮಾಡಿದ್ರು, ಆ ಫಾರ್ವರ್ಡನ್ನು ಯಾರ್ಯಾರು ಯಾವ ರೀತಿಯಾಗಿ ಹಂಚ್ಕೊಂಡ್ರು ಅನ್ನುವಂಥದ್ದನ್ನು ಈಗ ಆ ಒಂದು ಜಾಡನ್ನು ಈಗ ಪೊಲೀಸರು ಹಿಡಿತಾ ಇರುವಂಥದ್ದು. ಅಲ್ಲಿಗೆ ಫೇಸ್ಬುಕ್ಕಿಗೂ ಹಾಕಿರಲಿಲ್ಲ, ಇನ್ಸ್ಟಾಗ್ರಾಮ್ಗೂ ಹಾಕಿರಲಿಲ್ಲ, ಬೇರೆಲ್ಲೂ ಕೂಡ ಹಾಕಿರಲಿಲ್ಲ. ಕೇವಲ ಅವರ ಮೊಬೈಲ್ ಸ್ಟೇಟಸ್ಗೆ ಹಾಕೋದು ಕೂಡ ತಪ್ಪೇ ಪ್ರೇಮ್, ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಬೇಡ. ಮೊಬೈಲ್ ಸ್ಟೇಟಸ್ಗೆ ಹಾಕಿದ್ರೂ ಕೂಡ ಸುರೇಶ್ ಮಾಡಿರುವಂಥದ್ದು ಅದು ತಪ್ಪು, ಅದರಲ್ಲಿ ಯಾವ ಅನುಮಾನವೂ ಬೇಡ. ಆದರೆ ಅದನ್ನು ಸ್ಕ್ರೀನ್ಶಾಟ್ ಆಗಿ ಕೆಲವು ಮುಸ್ಲಿಂ ಯುವಕರು ತೆಗೆದುಕೊಂಡು, ಅಂದರೆ ಅವರ ಅಂಗಡಿಲೇ ಕೆಲಸ ಮಾಡ್ತಾ ಇರೋರು ಅದನ್ನು ತೆಗೆದುಕೊಂಡು ಅದನ್ನು ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿದಂತಹ ಪರಿಣಾಮವಾಗಿ ಈ ಒಂದು ಕಿಡಿ ಬೆಂಕಿಯಾಗಿ ಆವರಿಸಿರುವಂಥದ್ದು. ರೈಟ್ KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಶೇರ್ ಮಾಡೋದು ಸೆಕೆಂಡ್ರಿ, ಅದನ್ನು ಕ್ರಿಯೇಟ್ ಮಾಡಿದ್ಯಾರು ಪೋಸ್ಟನ್ನು? ಹೌದು. ಈಗ ತುಂಬ ಜನರಿಗೆ ಉರ್ದು ಬರಲ್ಲ, ಮಾತಾಡಿದ್ರೂ ಉರ್ದು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಆ ಉರ್ದು ಟೆಕ್ಸ್ಟನ್ನು ಹಾಕಿ ಫೋಟೋಗಳನ್ನ ಹೆಂಗೆ ಬೇಕಾದ್ರೂ ಎಡಿಟ್ ಮಾಡಿಬಿಡ್ಬೋದು ಬಿಡಿ. ಉರ್ದು ಟೆಕ್ಸ್ಟನ್ನು ಹಾಕಿದ್ದು ಯಾರು, ಅದ್ರಲ್ಲಿ ಏನಿದೆ ಅಂತ ಸುರೇಶ್ಗೆ ಹೆಂಗೆ ಗೊತ್ತು? ಯಾರಾದರೂ ಅವ್ರ ಕಡೆಯವರೇ ಈ ಥರ ಕ್ರಿಯೇಟ್ ಮಾಡಿ ಬೇಕು ಅಂತಂದ್ಬಿಟ್ಟು ಅದನ್ನು ಗ್ರೂಪ್ಗಳಿಗೆ ಕಳಿಸಿ ಈ ಥರ ದಾಂಧಲೆ ಎಬ್ಬಿಸಿದ್ರ, ಅಶಾಂತಿ ಉಂಟು ಮಾಡಬೇಕು ಅಂತಲೇ ಕೆಲವರು ಈ ಪ್ರಯತ್ನ ಪಟ್ರ, ಅಥವಾ ಸುರೇಶ್ಗೆ ಇದು ಬೇರೆ ಯಾರೋ ಫಾರ್ವರ್ಡ್ ಮಾಡಿದ್ರಾ? ಇದ್ರ ಬಗ್ಗೆನೂ ಕೂಡ ಈಗ ವಿಚಾರಗಳು ಗೊತ್ತಾಗಬೇಕು.